ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಕುಕ್ ವಿತ್ ಇಂಡಿಯನ್ ಮಾಮ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಸಾಬುದಾನಿ ವಡ ಮಾಡೋಕೆ ಇಲ್ಲಿ ನಾನು ಸಾಬುದಾನಿಯನ್ನು ಹಾಕಿದ್ದೆ. 1 ಗ್ಲಾಸ್ ಸಾಬುದಾನಿ ಹಾಕಿದ್ದೆ. ಇಲ್ಲಿ 4 ತಾಸು ನಾನು ಇದನ್ನು ನೆನೆಸಿಟ್ಟಿದ್ದೀನಿ. ನೋಡ್ಬೋದು, ಇದು ಕಂಪ್ಲೀಟಾಗಿ ಈಗ ನೆನೆದಿದೆ. ಸೊ ಇವನ್ನ ನೀರೆಲ್ಲ ತಗೊತೀನಿ. ಇಲ್ಲಿ ನಾನು 4 ಆಲೂಗಡ್ಡೆಯನ್ನು ಕುದಿಸಿಟ್ಟಿದ್ದೆ, ಅವನು ಕೂಡ ಸಿಪ್ಪಿ ಸುಲಿದು ಇಟ್ಕೊಂಡೀನಿ. ಕರಿಬೇವನ್ನು ತೊಗೊಂಡೀನಿ ಆ್ಯಂಡ್ ಇಲ್ಲಿ ಶೇಂಗಾ ಪುಡಿಯನ್ನು ಮಾಡಿ ಇಟ್ಕೊಂಡೀನಿ ರೆಡಿ. ಸೊ ಇಲ್ಲಿ ನೋಡ್ಬೋದು, ನೆನೆಸಿಟ್ಟಿರುವಂಥ ಸಾಬುದಾನಿಯನ್ನು ತೊಗೊಂಡೀನಿ. ಇದರೊಳಗೆ ನೀರೆಲ್ಲ ಕಂಪ್ಲೀಟಾಗಿ ತಕ್ಕೊಂಡೆ. ಈಗ ನಾನು ಆಲೂಗಡ್ಡೆಯನ್ನು ಇದಕ್ಕೆ ಹಾಕ್ತೀನಿ. ಇಲ್ಲಿ ನಾನು ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡೀನಿ. ನೋಡ್ಬೋದು ನಾನು ಹೆಂಗೆ ಸ್ಮ್ಯಾಶ್ ಮಾಡಿದ್ದೀನಿ ಅಂತೆ. ಸೊ ಇವು 4 ಆಲೂಗಡ್ಡೆಯನ್ನು ನಾನು ಕುದಿಸಿಟ್ಕೊಂಡಿದ್ದೆ. ಮೊದಲು ಅದನ್ನ ಸ್ಮ್ಯಾಶ್ ಮಾಡ್ಕೊಂಡಿದ್ದೆ. ಆಮೇಲೆ ಇಲ್ಲಿ 4 ಮೆಣಸಿನ್ಕಾಯಿನಲ್ಲಿ ಹೆಚ್ಚಿಟ್ಕೊಂಡಿದ್ದೆ. ನಾನು ಹಸಿ ಮೆಣಸಿನ್ಕಾಯಿನ ಇಲ್ಲಿ ಯೂಸ್ ಮಾಡ್ಲಿಕ್ಕೆ ಕುಂತೀನಿ. ನೀವು ಬೇಕಂದರೆ ಕೆಂಪು ಖಾರದ ಪುಡಿಯನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ನಾನು ಕರಿಬೇವನ್ನು ಕೂಡ ಸ್ವಲ್ಪ ಸಣ್ಣಗೆ ಹೆಚ್ಕೊಂಡು ಅಂತೀನಿ. ನೋಡ್ಬೋದು ಇಲ್ಲಿ. ಈಗ ನಾನು ಕೊತ್ತಂಬರಿಯನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ. ಕೊತ್ತಂಬರಿಯನ್ನು ಕೂಡ ಇದಕ್ಕೆ ನಾನು ಇಲ್ಲಿ ಆ್ಯಡ್ ಮಾಡ್ಕೊತೀನಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕ್ಕೊತೀನಿ. ಆ್ಯಂಡ್ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತೀನಿ. ನೋಡ್ಬೋದು ಇಲ್ಲಿ. ಆ್ಯಂಡ್ ಈಗ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ನೆಲ್ಲ, ಶೇಂಗಾನ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಆ ಶೇಂಗಾ ಪೌಡ್ರನ್ನು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ಸೊ ಶೇಂಗಾ ಪೌಡ್ರನ್ನು ಹಾಕಿ ನಿಮಗೆ ಕ್ರಿಸ್ಪಿಯಾಗಿ ಚಲೋ ಆಗಿ ಬರ್ತದೆ ಸಾಬುದಾನಿ ವಡ. ಸೊ ನೋಡ್ಬೋದು ಇಲ್ಲಿ ನಾನು ಇಲ್ಲಿ ಆಮೇಲೆ ಸ್ವಲ್ಪ ಮಸಾಲವನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿಕೊಂಡೆ. ನಿಮಗೂ ಬೇಕಂದರೆ ಆ್ಯಡ್ ಮಾಡ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಆ್ಯಂಡ್ ನಿಮಗೆ ಇದೇನಾರ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ನೀವು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಂಡ್ರೆ ನಡೀತದೆ. ಒಂದು 2 ಸ್ಪೂನ್ ಅಕ್ಕಿ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಮತ್ತು ನಿಮಗೆ ಕಲರ್ ಚಲೋ ಬರಬೇಕು, ಯೆಲ್ಲೋಯಿಶ್ ಕಲರ್ ಬರಬೇಕಂದ್ರೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಬೇಕಂದರೆ ಆಪ್ಷನಲ್, ಅದು ಕೂಡ. ನೋಡ್ಬೋದು, ನಾನು ಉಂಡೆ ಮಾಡಿ ಹಿಂಗೆ ಪ್ರೆಸ್ ಮಾಡಿದ್ನಲ್ಲ, ಎಷ್ಟು ಚಂದ ರೌಂಡ್ ಶೇಪಾಗಿ ಬರ್ತದೆ ನೋಡ್ಬೋದು. ಆ್ಯಂಡ್ ಇಲ್ಲಿ ನಾನು ಬಾಳ್ಗೆಯನ್ನು ಇಟ್ಕೊಂಡಿದ್ದೀನಿ ಎಣ್ಣೆ ಕಾಸಲಿಕ್ಕೆ. ಸೊ ಇದು ನಾನು ನೆಕ್ಸ್ಟ್ ಹಾಕ್ಲಿಕ್ಕೆ ಕುಂತಿದ್ದೀನಿ ಇದರೊಳಗಡೆ. ನೋಡ್ಬೋದು, ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಮಾಡ್ಕೋಬೋದು. ಇಲ್ಲ ಪೂರ್ತಿ ದೊಡ್ಡದಾಗಿ ಬೇಕಂದ್ರೆ ಒಂದು ಪ್ಲೇಟಿಗೆ ಎಣ್ಣೆ ಹೆಚ್ಚಿ ಅದ್ರ ಹಿಂದೆ ಬಡಿದು ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಹಂಗೆ ಇಲ್ಲಿ ನಂದು ಎಣ್ಣೆ ಕಾದದ. ಸೊ ಇಲ್ಲಿ ನೋಡ್ಬೋದು, ಕರ್ಲಿಕ್ಕೆ ಕುಂತೀನಿ. ಇವು ರೆಡ್ಡಿಶ್ ಬ್ರೌನ್ ಕಲರ್ ಬರೋ ತನಕ ಕರೀರಿ, ಅಥವಾ ಕೆಂಪಗೆ ಅಂತೀವಲ್ಲ ಆ ಥರ ಬರೋ ತನಕ ಕರೀರಿ. ಇಲ್ಲಿ ನೋಡ್ಬೋದು, ನಾನು ಇಲ್ಲಿ 3 ಕರ್ದಿಟ್ಟಿದ್ದೀನಿ, ತೋರಿಸಿದ್ದೀನಿ. ಆ್ಯಂಡ್ ಕಂಪ್ಲೀಟಾಗಿ ನಮ್ಮ ಸಾಬುದಾನಿ ವಡ ಇಲ್ಲಿ ರೆಡಿ ಆಗದ. ಭಾಳ ಕ್ರಿಸ್ಪಿಯಾಗಿ ಬಂದಿದ್ದು, ಚಲೋ ಆಗಿ ಬಂದಿದ್ದು. ನೀವು ಮನೆಯಲ್ಲಿ ಟ್ರೈ ಮಾಡಿ, ಹೆಂಗಾಗ್ತದಂತೆ ಟ್ರೈ ಮಾಡಿ ನನಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಲಾಗ್ ಗೈಸ್. ಕುಕ್ ವಿತ್ ಇಂಡಿಯನ್ ಮಾಮ್.